ಎಲ್ರಿಗೂ ನಮಸ್ತೆ. ಇದು ಶುಕ್ರವಾರದ್ದು ಬೆಳಗ್ಗೆ ವಿಡಿಯೋ. ಇದು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಬಾಗಿಲಿಗೆ ಹೊರಗಡೆನು. ಆಮೇಲೆ ಅಡುಗೆ ಮನೆಗೆ ಬಂದು ತಿಂಡಿ ಮಾಡಿದೆ. ತಿಂಡಿ ಕ್ಯಾಪ್ಸಿಕಮ್ ಪಲ್ಯ. ಬೀಟ್ರೋಟ್ ಬಂದ್ಬಿಟ್ಟು ತಿನ್ನೋಕ್ಕೆ ಅಂತ ನನ್ನ ಮಗಳಿಗೆ ಬಾಕ್ಸಿಗೆ ಬೀಟ್ರೋಟು ಕಟ್ ಮಾಡಿದ್ದೆ, ಬಟ್ ಅವಳಿಗೆ ಬೇಡ ಅಂದಳು. ದೋಸೆ ಮತ್ತು ಪಲ್ಯ ಹಾಕಿದ್ದೆ. ನಮ್ಮ ಮನೆಯವ್ರು ರೆಡಿ ಆಗಿದ್ದರು. ಅವ್ರಿಗೆ ದೋಸೆ ಬೀಟ್ರೋಟ್ ಕೊಟ್ಟೆ. ಅವ್ರು ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಮಾತ್ರೆ ತೊಗೋತಾಯಿದ್ರು. ನನ್ನ ಮಗಳು ಆಲ್ರೆಡಿ ಸ್ನಾನ ಮಾಡಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ರೆಡಿ ಆಗಿದ್ಲು. ಆಮೇಲೆ ನಮ್ಮ ಮನೆಯವರು ತಿಂದ್ಬಿಟ್ಟು ರೆಡಿ ಆಗಿದ್ರು. ಅವರಿಗೆ ಕೀ ಕೊಟ್ಟೆ. ಗಾಡಿ ತೆಗೆದು ಆಲ್ರೆಡಿ ನನ್ನ ಮಗಳು ಟೈಮ್ ಆಗಿದೆ ಅಂತ ಓಡಾಡ್ತಾ ಇದ್ಲು ಇವತ್ತು ರೆಡಿ ಆಗಿಬಿಟ್ಟು. ಆಮೇಲೆ ಕೊಟ್ಟೆ ಅವರಿಗೆ ಕೀ ತೊಗೊಂಡು ಅವ್ರ ಗಾಡಿ ತೆಗ್ದು ಅವಳು ಗೇಟ್ ಓಪನ್ ಮಾಡ್ಕೊಂಡು ನಿಂತ್ಕೊಂಡಿದ್ಲು. ಅವ್ರನ್ನ ಬಾಯ್ ಮಾಡಿಬಿಟ್ಟು ನನಗೆ ಬಟ್ಟೆ ತೊಳೆಯೋದಿತ್ತು ಇವತ್ತು. ಸೊ ಎಲ್ಲ ಬೆಡ್ಶೀಟೆಲ್ಲ ಹೊರಗಡೆ ಹಾಕ್ಕೊಂಡು ಬಟ್ಟೆ ಒಗೆದೆ. ನೋಡಿ ಬೆಡ್ಶೀಟ್ಗಳು, ಅದೇ ಜ್ವರ ಬಂದಿತ್ತಲ್ಲ ನಮ್ಮ ಮನೆಯವರಿಗೆ, ಅದಕ್ಕೆ ಅವ್ರದ್ದು ಬೆಡ್ಶೀಟೆಲ್ಲ ಒಗೆದೆ. ಬಟ್ಟೆ ಇದ್ವು ಅದ್ರ ಜೊತೆಗೆ. ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ನಾನು ತಿಂಡಿ ಹಾಕ್ಕೊಂಡು ತಿಂಡಿ ತಿಂದೆ. ಆಮೇಲೆ ಮಧ್ಯಾಹ್ನಕ್ಕೆ ದೋಸೆ ಇತ್ತಲ್ಲ ಅಂತ ಬೇರೆ ಏನೂ ಮಾಡಲಿಲ್ಲ. ಆಮೇಲೆ ನನ್ನ ಮಗಳಿಗೆ UT ಟೆಸ್ಟ್ ಮಾಡಿದರು ಅಂತ ನಿನ್ನೆ ಬುಕ್ ಕೊಟ್ಟಿದ್ದರು. ಅದನ್ನು ರಿಟರ್ನ್ UT ಟೆಸ್ಟು ವಾರಕ್ಕೊಂದ್ಸಲಿ ಟೆಸ್ಟ್ ಮಾಡ್ತಾಯಿರ್ತಾರೆ. ಸೊ ಔಟ್ ಆಫ್ ಔಟ್ ತೊಗೊಂಡಿದ್ಲು. ಸ್ಯಾಟರ್ಡೆ ಸಂಡೇ ಬರ್ತಿದ್ಲು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ದೋಸೆ ಮತ್ತು ಸೌತೆಕಾಯಿ ಕಟ್ ಮಾಡಿ ಕೊಟ್ಟಿದ್ದೆ. ಅವರು ನಮ್ಮ ಮನೆಯವ್ರು ಬಂದಿದ್ದರು, ಅವ್ರಿಗೆ ಕೊಟ್ಟೆ. ಅವ್ರಿಗೆ ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಮಗಳು ಅಲ್ಲೇ ತಟ್ಟೆಗೆ ಹಾಕ್ಕೊಂಡು ಬೇಗ ಹಾಕಮ್ಮ ಅಂತ ಯೂನಿಫಾರ್ಮು ಬಿಚ್ಚಿದಲ್ಲೇ ತಿಂತಿದ್ದಾಳೆ ಇವತ್ತು ದೋಸೆನ. ಅವಳು ಯೂನಿಫಾರ್ಮ್ ಬಿಚ್ಚಿಬಿಟ್ಟು ತಿಂದು ಅಂದರೆ ಇಲ್ಲ ನಾನು ತಿನ್ನಬೇಕು ಅಂತ ದೋಸೆನೇ ತಿಂತಾವಳೆ. ಮಧ್ಯಾಹ್ನನೂ ತೊಗೊಂಡೋಗಿದ್ಲು, ಬಟ್ ಬಂದಾಗಲೂ ದೋಸೆ ತಿಂದಳು. ಆಮೇಲೆ ರೀಲ್ಸ್ ಮಾಡೋಣ ಅಂತ ಡೈಲಿ ಕರೀತಿದ್ಲು. ಆಮೇಲೆ ಡ್ಯಾನ್ಸ್ ಕ್ಲಾಸಿನ ಸ್ಟೆಪ್ ಹೇಳ್ಕೊಡ್ತಿದ್ಲು ನನಗೆ. ನಾನು ಟ್ರೈ ಮಾಡ್ತಿದ್ದೆ, ಬಟ್ ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ, ತುಂಬ ವರ್ಷ ಆಗಿತ್ತು. ಇವತ್ತು ಮಾಡಿದೆ, ಬಟ್ ಚೆನ್ನಾಗಿ ಬಂತು. ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.